ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನವೀನ್ಸ್ ಕೋಡಿಂಗ್ ಕಾರ್ನರ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ಸೆಷನಲ್ಲಿ ನಾನು 2025ನಲ್ಲಿ ನಾವು ಕಲಿಬೇಕಾಗಿರೋಂಥ ಅಥವಾ ಟಾಪಲ್ಲಿರೋಂಥ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗಳು, ಅದಕ್ಕೆ ಯಾವುದಕ್ಕೆಲ್ಲ ಸ್ಕೋಪ್ ಇದೆ, ತುಂಬ ಸ್ಕೋಪ್ ಇದೆ ಅನ್ನೋ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಅಂದರೆ ಟಾಪ್ 1, ಟಾಪ್ 2, ಟಾಪ್ 3 ಆ ಥರ ನಾನು ಹೇಳ್ತಾ ಇರೋದೆಲ್ಲ ಟಾಪಲ್ಲಿರೋದು. ಯಾಕೆಂದರೆ ಯಾರೊಬ್ಬ ಗೇಮ್ ಡೆವಲಪರ್ ಅಂತ ಅಂದ್ಕೊಂಡ್ರೆ ಅವನು ಅದರಲ್ಲೇ ಒಂದು ಕ್ರೇಜ್ ಲೆವೆಲ್ ಇರುತ್ತೆ ಅವನು. ಹಾಗೆ ನಾವು ಯಾರೋ ವೆಬ್ ಡೆವಲಪ್ಮೆಂಟ್ ಅಂತ ಅಂದ್ಕೊಂಡ್ರೆ ಅದರಲ್ಲಿ ಅವ್ರದ್ದೇ ಒಂದು ಲೆವೆಲ್ ಇರುತ್ತೆ, ಆಯಿತಾ. ಮತ್ತು AR/VR ಅಂತಂದರೆ ಅವ್ರು ಇನ್ನೂ ನೆಕ್ಸ್ಟ್ ಲೆವೆಲಲ್ಲಿ ಇರ್ತಾರೆ. ಸೊ ಹಾಗಾಗಿ ಟಾಪ್ 1, ಟಾಪ್ 2, ಟಾಪ್ 3 ಅಂತಲ್ಲ, ಓವರಾಲ್ ಆಗಿ ಒಂದು ಟಾಪ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ಗಳನ್ನ ನಾವು ಕಲಿತ್ರೆ ನಮ್ಗೆ ಯಾವುದೆಲ್ಲ ಯೂಸ್ ಆಗುತ್ತೆ ಅನ್ನೋ ಒಂದು ಟಾಪಿಕ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಮೊಬೈಲ್ ಡೆವಲಪ್ಮೆಂಟಲ್ಲಿ ಎರಡು ರೀತಿ ಬರುತ್ತೆ. ಒಂದು ನೇಟಿವ್ ಡೆವಲಪ್ಮೆಂಟು, ಎರಡನೇದು ಕ್ರಾಸ್ ಪ್ಲ್ಯಾಟ್ಫಾರ್ಮ್ ಡೆವಲಪ್ಮೆಂಟ್ ಅಂತ. ಅಂದರೆ ನೇಟಿವ್ ಡೆವಲಪ್ಮೆಂಟ್ ಅಂತಂದರೆ ಏನು ಅಂದರೆ ಅದರಲ್ಲಿ ಎರಡು ರೀತಿ ಬರುತ್ತೆ. ಮೊದಲನೇದು ಆ್ಯಂಡ್ರಾಯ್ಡು, ಎರಡನೇದು iOS ಅಂತ. ಅಂದರೆ ಆ್ಯಂಡ್ರಾಯ್ಡ್ಗೆ ಅಂತ ನಾವು ಡೆವಲಪ್ ಮಾಡಿದ್ರೆ ಅದು ಆ್ಯಂಡ್ರಾಯ್ಡ್ ಫೋನ್ಸಿಗೆ ಮಾತ್ರ ಏನಾಗುತ್ತೆ ಸಪೋರ್ಟ್ ಮಾಡುತ್ತೆ. iOSಗೆ ಅಂತ ನಾವು ಬಿಲ್ಡ್ ಮಾಡಿದ್ರೆ iOSಗೆ ಮಾತ್ರ ಸಪೋರ್ಟ್ ಮಾಡುತ್ತೆ. ಸೊ ಆ್ಯಂಡ್ರಾಯ್ಡ್ಗೆ ನಾವು ಜಾವಾ ಯೂಸ್ ಮಾಡ್ತಿದ್ವಿ, ಮತ್ತು ಅದರ ಮೇಲೆ ಬಿಲ್ಡ್ ಆಗಿರೋಂಥ ಇವಾಗ ಕಾಟ್ಲಿನ್ ಅಂತ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇದೆ, ಅದನ್ನು ಯೂಸ್ ಮಾಡ್ತೀವಿ. ಸೊ ಜಾವಾ ಮತ್ತು ಕಾಟ್ಲಿನ್ ಇರುತ್ತೆ. iOS ಅಂತ ಬಂತು ಅಂತಂದರೆ ಸ್ವಿಫ್ಟ್ ಅನ್ನೋ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನಾವು ಕಲಿಬೇಕಾಗಿ ಬರುತ್ತೆ. ಇದೇನು ಅಂತಂದರೆ ಡೆಡಿಕೇಟೆಡ್ ಆ್ಯಂಡ್ರಾಯ್ಡ್ಗೆ ಅಂದರೆ ಅದು ಆ್ಯಂಡ್ರಾಯ್ಡ್ಗೆ, iOS ಅಂದರೆ iOS ತೊಗೊಂಡು ಬಂದು ನಾನು ಆ್ಯಂಡ್ರಾಯ್ಡ್ ಯೂಸ್ ಮಾಡೋಕ್ಕೆ ಆಗೋದಿಲ್ಲ, ಆಯಿತಾ. ಬಟ್ ಕ್ರಾಸ್ ಪ್ಲ್ಯಾಟ್ಫಾರ್ಮ್ ಅಂತಂದರೆ ಏನು ಅಂದರೆ ನಾನು ಒಂದು ಅಪ್ಲಿಕೇಶನ್, ಒಂದು ಆ್ಯಪ್ ಬಿಲ್ಡ್ ಮಾಡಿದ್ದೀನಿ, ಅದನ್ನು ನಾನು iOS-ಅಲ್ಲೂ ರನ್ ಮಾಡ್ಬೋದು ಅಥವಾ ಆ್ಯಂಡ್ರಾಯ್ಡಲ್ಲೂ ರನ್ ಮಾಡ್ಬೋದು. ಸೊ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ನಾವು ಕಲಿತ್ರೆ ಅದು ನಾವು ಈವನ್ iOS-ನಲ್ಲೂ ನಾವೇನು ಮಾಡ್ಬೋದು, ರನ್ ಮಾಡ್ಬೋದು ಅಪ್ಲಿಕೇಶನ್ನ. ಹಾಗೆಯೇ ಆ್ಯಂಡ್ರಾಯ್ಡಲ್ಲೂ ಕೂಡ ನಾವೇನು ಮಾಡ್ಬೋದು, ಯೂಸ್ ಮಾಡ್ಬೋದು. ಈವನ್ ಫ್ಲಟರ್ ಅಂತ ಕೂಡ ಒಂದಿದೆ, ಆಯಿತಾ. ರಿಯಾಕ್ಟ್ ನೇಟಿವ್ ಅಥವಾ ಫ್ಲಟರ್ ಎರಡು ಒಳ್ಳೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು. ರಿಯಾಕ್ಟ್ ನೇಟಿವ್ ಅಂತ ತಗೊಂಡ್ರೆ ಅದರಲ್ಲಿ ಏನಂತಂದರೆ ಬೇಸಿಕಲಿ ಅದು ಜಾವಾ ಸ್ಕ್ರಿಪ್ಟ್ ಮೇಲೆ ಏನಾಗಿರೋದು ಬಿಲ್ಡ್ ಆಗಿರೋಂಥದ್ದು. ಸೊ ಜಾವಾ ಸ್ಕ್ರಿಪ್ಟ್ ಕಲ್ತಿದ್ರೆ ರಿಯಾಕ್ಟ್ ನೇಟಿವ್ ಎಲ್ಲ ನಮ್ಗೆ ಏನಾಗುತ್ತೆ, ಈಸಿ ಆಗುತ್ತೆ, ಆಯಿತಾ. ಇದು ಬಂದು ಮೊಬೈಲ್ ಡೆವಲಪ್ಮೆಂಟ್ ಬಗ್ಗೆ ಆಯಿತು. ಎರಡನೇದು ಬಂದು ಸಾಫ್ಟ್ವೇರ್ ಡೆವಲಪ್ಮೆಂಟಲ್ಲೇ ಫುಲ್ ಬೂಮಿಂಗ್ ಇರೋ ಅಂಥದ್ದು, ಅಂದರೆ ಡಿಮ್ಯಾಂಡಿಂಗ್ ಇರೋ ಅಂಥದ್ದು 2023 ಆದಮೇಲೆ ಅಂತಂದರೆ ChatGPT ಎಲ್ಲ ಬಂದ ಮೇಲೆ, ಆಯಿತಾ. ಆ AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು. ಸೊ ಅದು ಬೇಸಿಕಲಿ ಏನು ಅಂತಂದರೆ ಪೈಥಾನ್ ಸ್ಕ್ರಿಪ್ಟ್ಸ್ ಮೇಲೆ ಏನಾಗುತ್ತೆ, ವರ್ಕ್ ಆಗುತ್ತೆ. ಸೊ ಪೈಥಾನ್ ಅನ್ನೋದು ಕೂಡ ಒಂದೇನೋ 2025ಅಲ್ಲಿ, ಅಂದರೆ ಮುಂಚೆಯಿಂದನೇ ಇದೆ, ಒಂದು 10 ಇಯರ್ಸಿಂದನೂ ಇದೆ ಪೈಥಾನ್ ಅನ್ನೋದು. ಬಟ್ ಅವತ್ತು ತುಂಬ ಜನಕ್ಕೆ ಅದ್ರ ಬಗ್ಗೆ ಗೊತ್ತಿರಲಿಲ್ಲ ಮತ್ತು ತುಂಬ ಜನ ಯೂಸ್ ಮಾಡ್ತಿರ್ಲಿಲ್ಲ. ಬಟ್ ಇವಾಗ ಒಂದು 4 ವರ್ಷ 5 ವರ್ಷದಿಂದ ತುಂಬ ಏನಾಗಿದೆ, ಎವಾಲ್ವ್ ಆಗಿದೆ. ಅದರಲ್ಲೂ 2025ಅಲ್ಲಿ ಏನಾಗುತ್ತೆ ಅಂತಂದರೆ ಇನ್ನೂ ಅದು ನೆಕ್ಸ್ಟ್ ಲೆವೆಲ್ಗೆ ಜಂಪ್ ಆಗುತ್ತೆ ಪೈಥಾನ್ ಅನ್ನೋದು ಕೂಡ ಒಂದು ಒಳ್ಳೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಮತ್ತು ಫ್ರೆಷರ್ಸ್ಗೆ ಪೈಥಾನ್ ಅನ್ನೋದು ಸಖತ್ ಈಸಿ ಅಂದರೆ ಈಸಿ. ಈವನ್ ಹೆಂಗೆ ಅಂತಂದರೆ ಸಿಂಟ್ಯಾಕ್ಸ್ಗಳು ಇಂಗ್ಲೀಷ್ ಥರ ಇರುತ್ತೆ, ಜಸ್ಟ್ ಇಂಗ್ಲೀಷಲ್ಲಿ ನಾವು ಹೆಂಗೆ ಮಾತಾಡ್ತೀವಿ ಆ ರೀತಿ ಇರುತ್ತೆ. ಬಟ್ ಜಾವಾಲೆಲ್ಲ ತೊಗೊಂಡ್ರೆ ನಿಮಗೆ ಕಂಪ್ಲೀಟ್ಲಿ ಪ್ರೋಗ್ರಾಮಿಂಗ್ ಸಿಂಟ್ಯಾಕ್ಸೇ ಬೇರೆ ಇರುತ್ತೆ. ಬಟ್ ಪೈಥಾನ್ ಹೆಂಗೆ ಅಂತಂದರೆ ತುಂಬ ಈಸಿ ಆದಂಥ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು. ಮೂರನೇದು ಬಂದು ಎಂಬೆಡೆಡ್ ಸಿಸ್ಟಮ್ಸ್ ಮೇಲೆ ವರ್ಕ್ ಮಾಡಬೇಕು ಅಂತಂದರೆ ಸಿ ಚೆನ್ನಾಗಿ ಗೊತ್ತಿರಬೇಕು. ಹಾಗೆ ರಸ್ಟ್ ಅಂತ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇದೆ, ಅದು ಕೂಡ ಚೆನ್ನಾಗಿ ಗೊತ್ತಿರಬೇಕು. ಸಿ ಅನ್ನೋದೇನು ಅಂತಂದರೆ ಎಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗಳಿಗೂ ಮದರ್ ಅಂತ ಹೇಳಿ ಕರಿಬೋದು, ಆಯಿತಾ. ಸಿ ಅನ್ನೋದು ತುಂಬ ವರ್ಷಗಳಿಂದ ಇದೆ. ಸೊ ಸಿ ಅನ್ನೋದು ಎವರ್ ಗ್ರೀನ್. ಯಾವುದೋ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬಂತು, ಒಂದಷ್ಟು ವರ್ಷ ಆದಮೇಲೆ ಏನಾಯಿತು, ಆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಹೆಸರೇ ಗೊತ್ತಿರೋಲ್ಲ ತುಂಬ ಜನಗಳಿಗೆ. ಆ ಥರದ್ದು ತುಂಬ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇದೆ. ಬಟ್ ಸಿ ಅನ್ನೋದೇನು ಅಂತಂದರೆ ಎಷ್ಟು ವರ್ಷ ಆದರೂ ಕೂಡ ಸಿ ಅನ್ನೋ ಒಂದು ಲ್ಯಾಂಗ್ವೇಜು ಯೂಸೇಜಲ್ಲಿ ಇದ್ದೇ ಇರುತ್ತೆ. ಸೊ ಹಾಗಾಗಿ ಸಿ ಮತ್ತು ರಸ್ಟ್ ಅನ್ನೋದು ಕೂಡ ಏನೋ ಡಿಮ್ಯಾಂಡಿಂಗ್ ಸ್ಕಿಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ, ಅದು ಒಂದು ತುಂಬ ಡಿಮ್ಯಾಂಡಿಂಗ್ ಇರೋಂಥದ್ದು. ನಾಲ್ಕನೇದು ವೆಬ್ ಡೆವಲಪ್ಮೆಂಟ್ ಅನ್ನೋದು 3 ಟೈರ್ ಆರ್ಕಿಟೆಕ್ಚರ್. ಅಂದರೆ ಫ್ರಂಟ್ ಎಂಡ್ ಇದೆ, ಬ್ಯಾಕ್ ಎಂಡ್ ಇದೆ, ಮತ್ತು ಡಾಟಾಬೇಸ್ ಅಂತ ಇದೆ. ಡಾಟಾಬೇಸಲ್ಲಿ ಬಂತು ಅಂತಂದರೆ MongoDB ನಾವು ಯೂಸ್ ಮಾಡ್ತೀವಿ, ಅದು ಬಿಟ್ಟರೆ MySQL ಅಂತಿದೆ ಯೂಸ್ ಮಾಡ್ತೀವಿ. ಮತ್ತು ಬ್ಯಾಕ್ ಎಂಡಲ್ಲಿ ಬಂತು ಅಂತ ಹೇಳಿದ್ರೆ ನಾವು ನೋಡ್ ಯೂಸ್ ಮಾಡ್ತೀವಿ, ಮತ್ತು .NET ಆ ಥರದ್ದೆಲ್ಲ ತುಂಬ ಇದೆ. ಬಟ್ ಜಾವಾ ಸ್ಕ್ರಿಪ್ಟ್ ಮೇಲೆ ಇವಾಗ ಡಿಮ್ಯಾಂಡ್ ಇರೋದು, ಜಾವಾ ಸ್ಕ್ರಿಪ್ಟ್ಗೆ ಡಿಮ್ಯಾಂಡ್ ಇರೋದ್ರಿಂದ ಆಲ್ಮೋಸ್ಟ್ ಏನು ಅಂತಂದರೆ Node.js ನಾವು ತುಂಬ ಯೂಸ್ ಮಾಡ್ತೀವಿ. ಅದಾದಮೇಲೆ ಫ್ರಂಟ್ ಎಂಡಿಗೆ ಬರ್ತೀವಿ ಅಂದರೆ HTML, CSS, ಜಾವಾ ಸ್ಕ್ರಿಪ್ಟ್ ಗೊತ್ತಿರಬೇಕು. ಸೊ ಒಬ್ಬ ವೆಬ್ ಡೆವಲಪರ್ ಆಗಬೇಕು ಅಂತಂದರೆ ಮೇಜರಾಗಿ ಅವನಿಗೆ ಜಾವಾ ಸ್ಕ್ರಿಪ್ಟ್ ಗೊತ್ತಿದ್ದರೆ ಫ್ರಂಟ್ ಎಂಡಲ್ಲಿ ಅವನು ರಿಯಾಕ್ಟ್ ಕಲಿಬೋದು, ಬ್ಯಾಕ್ ಎಂಡಲ್ಲಿ Node.js ಪ್ಲಸ್ ಇನ್ನೊಂದೇನು ಎಕ್ಸ್ಪ್ರೆಸ್ ಅಂತ ಇದೆ, ಅದನ್ನು ಬೇಕಾದ್ರೆ ಕಲಿಬೋದು. ಸೊ ಇದಿಷ್ಟು ಏನು ಅಂತಂದರೆ ವೆಬ್ ಡೆವಲಪರ್ ಆಗಬೇಕು ಅಂತಂದರೆ ಈ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗಳು ಗೊತ್ತಿರಬೇಕು. ಆಲ್ಮೋಸ್ಟ್ ಏನು ಅಂತ ಹೇಳಿದ್ರೆ ಒಂದು 4-5 ಇಯರ್ಸಿಂದ ವೆಬ್ ಡೆವಲಪ್ಮೆಂಟ್ಗೆ ತುಂಬ ಒಂದಷ್ಟು ಸ್ಕೋಪ್ ಇದೆ. ಅದು ಇನ್ನೂ ಒಂದಷ್ಟು ವರ್ಷ ಇರುತ್ತೆ. ಕೆಲವೊಂದು ಟೆಕ್ ಸ್ಟ್ಯಾಕ್ಸ್ ಹೆಂಗೆ ಅಂತ ಹೇಳಿದ್ರೆ
ಎಕ್ಸ್ಪೋನೆನ್ಷಿಯಲ್ ಲೆವೆಲಲ್ಲಿ ಬರುತ್ತೆ, ಹಾಗೆ ಅದೇನಾಗುತ್ತೆ ಬಿದ್ದೋಗ್ಬಿಟ್ಟಿರುತ್ತೆ. ಬಟ್ ವೆಬ್ ಡೆವಲಪ್ಮೆಂಟು ಈಗ ಸದ್ಯಕ್ಕೆ ಆಲ್ಮೋಸ್ಟ್ 5 ಇಯರ್ಸಿಂದ ಎಕ್ಸ್ಪೋನೆನ್ಷಿಯಲ್ ಗ್ರಾಫಲ್ಲೇ ಅದು ಗ್ರೋ ಆಗ್ತಾ ಇರೋದು. ಮತ್ತು ನನಗನ್ಸೋದ ಮಟ್ಟಿಗೆ ಇನ್ನೂ ಒಂದಷ್ಟು ವರ್ಷ ಅದು ಯಾವುದೇ ಕಾರಣಕ್ಕೂ ಕೆಳಗಡೆ ಅಂತೂ ಬರಲ್ಲ. ಆ ಟೆಕ್ಸ್ಟಾಗಿ ಗೊತ್ತಿರೋರು ಆರಾಮಾಗಿ ಸರ್ವೈವ್ ಆಗ್ಬೋದು. ಐ ಟಿ ಫೀಲ್ಡಲ್ಲಿ ಇನ್ನೂ ಒಂದಷ್ಟು ವರ್ಷ ಸರ್ವೈವ್ ಆಗ್ಬೋದು. 5ನೇದು ಡೆವಾಪ್ಸು. ಸೊ ಡೆವಾಪ್ಸ್ ಅವ್ರಿಗೆ ಆಲ್ಮೋಸ್ಟ್ ಒಂದು 5 ಇಯರ್ಸಿಂದ ಸಖತ್ ಡಿಮ್ಯಾಂಡ್ ಇದೆ, ಮತ್ತು ಇನ್ನೂ ಒಂದಷ್ಟು ವರ್ಷ ಅದಕ್ಕೆ ಡಿಮ್ಯಾಂಡ್ ಇದ್ದೇ ಇರುತ್ತೆ, ಆಯಿತಾ. ಸೊ ಒಬ್ಬ ಡೆವಾಪ್ಸ್ ಇಂಜಿನಿಯರ್ ಆಗಿರಬೇಕು ಅಂತ ಹೇಳಿದ್ರೆ ಪೈಥಾನ್ ಗೊತ್ತಿರಬೇಕು, ಗೋ ಗೊತ್ತಿರಬೇಕು, ಮತ್ತು ಬ್ಯಾಶ್ ಸ್ಕ್ರಿಪ್ಟಿಂಗ್ ಗೊತ್ತಿರಬೇಕು ಅವರಿಗೆ. ಸೊ ಪೈಥಾನ್ ಅನ್ನೋದು ಏನಾಯ್ತು ಇವಾಗ ಆಲ್ಮೋಸ್ಟು ತುಂಬ ಒಂದಷ್ಟು ಕಡೆ, ಈಗ ಗೇಮ್ ಡೆವಲಪ್ಮೆಂಟಲ್ಲಿ ಆಗ್ಬೋದು, ಈವನ್ ವೆಬ್ ಡೆವಲಪ್ಮೆಂಟಲ್ಲಿ ನಾವು ಬ್ಯಾಕ್ ಹ್ಯಾಂಡಲ್ಲೂ ಕೂಡ ಪೈಥಾನ್ನ ಯೂಸ್ ಮಾಡ್ಬೋದು. ಪೈಥಾನ್ ಮತ್ತು ಅದು ಜಾಂಗೋ ಅಂತೇಳಿ ಅದು ಫ್ರೇಮ್ವರ್ಕ್ ಇದೆ, ಅದು ಯೂಸ್ ಮಾಡ್ಬೋದು. ಸೊ ಪೈಥಾನ್ ಏನಂತಂದರೆ ಪೈಥಾನ್ ಒಂದು ಗೊತ್ತಿದ್ದರೆ ತುಂಬ ಒಂದಷ್ಟು ಏನು ಡೊಮೈನ್ಗಳಲ್ಲಿ ನಾವೇನು ಮಾಡ್ಬೋದು ವರ್ಕ್ ಮಾಡ್ಬೋದು. ಈವನ್ ಜಾವಾ ಸ್ಕ್ರಿಪ್ಟ್ ಅಷ್ಟೇ, ಜಾವಾ ಸ್ಕ್ರಿಪ್ಟ್ ಗೊತ್ತಿದ್ದರೆ ನಾವು ಮೊಬೈಲ್ ಅಪ್ಲಿಕೇಶನ್ ಮೇಲೂ ವರ್ಕ್ ಮಾಡ್ಬೋದು, ವೆಬ್ ಅಪ್ಲಿಕೇಶನ್ಸ್ ಮೇಲೂ ವರ್ಕ್ ಮಾಡ್ಬೋದು, ಆಯಿತಾ. ಸಿ ಗೊತ್ತಿದೆ ಅಂತಂದರೆ ಆಲ್ಮೋಸ್ಟ್ ಅವರು ತುಂಬ ಒಂದು ಟೆಕ್ಸ್ಟಾಕ್ಗಳ ಮೇಲೆ ವರ್ಕ್ ಮಾಡ್ಬೋದು. ಅಂದರೆ ಗೇಮಿಂಗ್ ಅಪ್ಲಿಕೇಶನ್ಸ್ ಆಗ್ಬೋದು, ಡೆವಲಪ್ ಮಾಡ್ಬೋದು, ಆಯಿತಾ. ಆಮೇಲೆ ಈವನ್ ಏನಲ್ಲೂ ಬೇಕಾದ್ರೆ ವರ್ಕ್ ಮಾಡ್ಬೋದು. ಸೊ ಹಾಗಾಗಿ ಅದಕ್ಕೂ ತುಂಬ ಸ್ಕೋಪ್ ಇದೆ. ಸೊ ಡೆವಾಪ್ಸ್ ಅಂತ ಬಂತು ಅಂತಂದರೆ ಪೈಥಾನ್ ಗೊತ್ತಿರಬೇಕು, ಗೋ ಗೊತ್ತಿರಬೇಕು, ಮತ್ತು ಬ್ಯಾಶಲ್ಲಿ ಸ್ಕ್ರಿಪ್ಟಿಂಗ್ಗಳವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರಬೇಕು. 6ನೇದು ಸಾಲಿಡಿಟಿ ಅಂತ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು. ಅದನ್ನು ಬ್ಲಾಕ್ ಚೈನಲ್ಲಿ ತುಂಬ ಯೂಸ್ ಮಾಡ್ತಾರೆ. ಬ್ಲಾಕ್ ಚೈನ್ ಅನ್ನೋದು ಆಲ್ಮೋಸ್ಟ್ ಒಂದು 1 ಇಯರ್ 1.5 ಇಯರಿಂದ ಅದು ಫುಲ್ ಹೆಂಗಾಗಿದೆ ಅಷ್ಟು ಡಿಮ್ಯಾಂಡ್ ಇಲ್ಲ ಅದಕ್ಕೆ. ಬಟ್ ಫ್ಯೂಚರಲ್ಲಿ ಬಂದೇ ಬರುತ್ತೆ, ಬ್ಲಾಕ್ ಚೈನ್ಗೆ ಡಿಮ್ಯಾಂಡ್ ಬಂದೇ ಬರುತ್ತೆ. 2025-26 ಬಂದೇ ಬರುತ್ತೆ. ಸೊ ಹಾಗಾಗಿ ಸಾಲಿಡಿಟಿನ ನಾನು ಈ ಸೆಗ್ಮೆಂಟಲ್ಲಿ ಆ್ಯಡ್ ಮಾಡಿದ್ದೀನಿ. ಅದು ಕೂಡ ಒಂದು ಒಳ್ಳೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು ಫ್ಯೂಚರಲ್ಲಿ, ಆಯಿತಾ. 7ನೇದು AR/VR ಅನ್ನೋದು ತುಂಬ ಒಂದು ವರ್ಷಗಳಿಂದ ಇದೆ, ತುಂಬ ಒಂದಷ್ಟು ವರ್ಷಗಳಿಂದ ಇದೆ, ಆಯಿತಾ. ನಾನೇ AR/VR ಮೇಲೆ ವರ್ಕ್ ಮಾಡಿದ್ದೀನಿ. ಎಲ್ಲಿ ಅಂತಂದರೆ ರಿಯಾಕ್ಟಲ್ಲಿ ಕೆಲವೊಂದು ಲೈಬ್ರರೀಸ್ ಬರುತ್ತೆ, ಅದನ್ನು ಯೂಸ್ ಮಾಡ್ಕೊಂಡು ನಾನೇನು ಮಾಡಿದ್ದೀನಿ, ಇಂಪ್ಲಿಮೆಂಟ್ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್ ನೀವು ಅಮೆಝಾನ್ ಆಗ್ಬೋದು, ಫ್ಲಿಪ್ಕಾರ್ಟ್ ಆಗ್ಬೋದು, ನೀವೇನು ಅಂತಂದರೆ ಲೈವ್ ಪ್ರಾಡಕ್ಟ್ಗಳನ್ನ ನೀವು ನೋಡ್ಬೋದು. ಅಂದರೆ ಫರ್ನಿಚರ್ ನೀವು ಬೈ ಮಾಡ್ತಾಯಿದ್ದೀರಾ ಅಂತಂದರೆ ಅವು ನಿಮ್ಗೆ ಆಪ್ಷನ್ ಇರುತ್ತೆ. ನೀವು ಮೊಬೈಲಲ್ಲಿ ಅದನ್ನು ಸೆಲೆಕ್ಟ್ ಮಾಡ್ತು ಅಂತಂದರೆ URLನ, ಅಂದರೆ ಒಂದು ಬಟನ್ನ, ನಿಮ್ಗೇನಾಗುತ್ತೆ ಅಲ್ಲಿರೋ ಒಂದು ಫರ್ನಿಚರು ವರ್ಚುವಲಿ ನಿಮ್ಮ ಒಂದು ಪ್ಲೇಸಲ್ಲಿ ಅಲೈನ್ ಮಾಡಿದ್ರೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ನೀವು ನೋಡ್ಬೋದು. ಇದು ಸ್ಟಾರ್ಟ್ ಆಗಿ ಜನ್ರೇಷನು AR/VRದು, ಆಯಿತಾ. ಬಟ್ ಇವತ್ತು ಹೆಂಗಾಗಿದೆ ಅಂತಂದರೆ ಯಾವ ಲೆವೆಲ್ಗೆ ಡಿಮ್ಯಾಂಡಿಂಗ್ ಇದೆ ಅಂತಂದರೆ AR/VRಗೆ ನೆಕ್ಸ್ಟ್ ಲೆವೆಲು ಆ್ಯಪಲ್ ಅವರು ವಿಷನ್ ಪ್ರೋನ ಬಿಟ್ಟ ಮೇಲೆ, ಆಯಿತಾ. ಇದೆಲ್ಲ ಏನು ಅಂತಂದರೆ ಅದಕ್ಕೆ ಸಂಬಂಧಪಟ್ಟಿದ್ದಂಗೆ, ಆಯಿತಾ. ವಿಷನ್ ಪ್ರೋನ ಬಿಟ್ಟ ಮೇಲೆ ಹೆಂಗಾಯಿತು, C++ ಮತ್ತು ಸ್ವಿಫ್ಟ್ UI ಅಂತ ಇದೆ, ಆಯಿತಾ. ಇದಿಷ್ಟು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗಳು, ಇದಿಷ್ಟು ಟೆಕ್ಸ್ಟಾಗಿ ನಿಮಗೆ ಗೊತ್ತಿದ್ದರೆ ಆರಾಮಾಗಿ ನಾವು AR/VR ಮೇಲೆ ವರ್ಕ್ ಮಾಡ್ಬೋದು. ಸೊ ಈ ಒಂದು ಲಿಸ್ಟಲ್ಲಿ ಅಷ್ಟೊತ್ತಿಂದ ಸುಮಾರು ಒಂದಷ್ಟು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಹೇಳ್ತೀನಿ. ಅದರಲ್ಲಿ ಕೆಲವೊಂದು ರಿಪೀಟ್ ಆಗ್ತಾನೆ ಇದೆ. ಯಾವ್ದು ಅಂತ ಹೇಳಿದ್ರೆ ಪೈಥಾನು, C++, C#, ಆಯಿತಾ. ಆಮೇಲೆ ಗೋ ಇದೆ, ರಸ್ಟ್ ಇದೆ, ಜಾವಾ ಸ್ಕ್ರಿಪ್ಟ್ ಇದೆ, ಆಯಿತಾ. ಇದೆಲ್ಲ ಏನು ಅಂತಂದರೆ ಡಿಮ್ಯಾಂಡಿಂಗ್ ಇರೋಂಥ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗಳು. 2023ಇಂದನೂ ಅಷ್ಟೇ ಹೈ ಡಿಮ್ಯಾಂಡಿಂಗ್ ಇರೋಂಥ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗಳು. ಇದು ಯಾವುದೇ ಕಾರಣಕ್ಕೂ ಡಿಮ್ಯಾಂಡ್ ಕಮ್ಮಿ ಆಗಲ್ಲ, ಇನ್ನೂ 1 ವರ್ಷ 2 ವರ್ಷ ಇದ್ದೇ ಇರುತ್ತೆ. ಸೊ ಹಾಗಾಗಿ ಇದಿಷ್ಟೇನ ನಾವು ಟಾಪ್ 1 ಟಾಪ್ 2 ಹಂಗೆ ಹೇಳೋಕ್ಕೂ ಆಗೋದಿಲ್ಲ ಇದು ಯಾವುದೂ, ಯಾಕೆಂದರೆ ಪ್ರತಿಯೊಂದು ಒಂದೊಂದರಲ್ಲಿ ಅದ್ರದ್ದು ಇನ್ವಾಲ್ವ್ಮೆಂಟ್ ಇದ್ದೇ ಇದೆ. ಸೊ ಹಾಗಾಗಿ ಟಾಪ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗಳು ಅಂತ ಬಂದರೆ ಪೈಥಾನ್, C++, C#, ಗೋ ಆಗ್ಬೋದು, ರೆಸ್ಟ್ ಆಗ್ಬೋದು, ಸ್ವಿಫ್ಟ್ ಆಗ್ಬೋದು, ಜಾವಾ ಸ್ಕ್ರಿಪ್ಟ್ ಆಗ್ಬೋದು, ಆಯಿತಾ. ಇದೆಲ್ಲ ಏನು ಅಂತಂದರೆ ಟಾಪಲ್ಲಿರೋಂಥ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗಳು ಇನ್ 2025. ಸೊ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.